ಹಾಯ್ ಫ್ರೆಂಡ್ಸ್, ಇವತ್ತು ಚಿಕ್ಕವರಿಂದ ದೊಡ್ಡೋರವರೆಗೂ ಇಷ್ಟವಾಗುವಂತಹ ಮಿನಿ ಬನ್, ಮಿನಿ ಕೇಕ್ ಈ ಥರದೊಂದು ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಅದಕ್ಕೆ 1 ಬೌಲಷ್ಟು ಮೈದಾ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಹಾಫ್ ಗ್ಲಾಸ್ಗಿಂತ ಕಡಿಮೆ ಸಕ್ಕರೆ ತೊಗೊಂಡಿದ್ದೀನಿ. ನಾನು ಜಾಸ್ತಿ ಸ್ವೀಟ್ ತಿನ್ನೋದಿಲ್ಲ, ಅದಕ್ಕೆ ನೀವು ತಿನ್ನೋರು ಹಾಕೋಬೋದು. ಅದಾದಮೇಲೆ ನಾನು ಸ್ವಲ್ಪ ಅದನ್ನು ಪುಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಇದನ್ನು ಪುಡಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ 1 ಬೌಲ್ ಹಾಲು ತೊಗೊಂಡಿದ್ದೀನಿ. ಈ ಹಾಲನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಗಂಟುಗಳು ಇಲ್ಲದೆ ಇರೋ ಥರ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಅದಕ್ಕೆ ನನ್ನ ಹತ್ರ ವೆನಿಲಾ ಎಸೆನ್ಷಿಯಲ್ ಇತ್ತು, ಹಾಗಾಗಿ ಅದನ್ನು ತೊಗೊಂಡೆ ನಾನು. ನಿಮ್ಮ ಹತ್ರ ಏನಾದ್ರು ಏಲಕ್ಕಿ ಪುಡಿ ಇದ್ದರೆ ತೊಗೋಬೋದು, ವೆನಿಲಾ ಎಸೆನ್ಷಿಯಲ್ ಇಲ್ಲ ಅಂದರೆ, ಅಥವಾ ಬೇರೆ ಥರ ಎಸೆನ್ಷಿಯಲ್ ಇದ್ದರೂ ಕೂಡ ನೀವು ತೊಗೋಬೋದು. ಇದ್ರ ಜೊತೆಗೆ ನಾನು ವಿನೆಗರ್ ಕೂಡ ತೊಗೊಂಡಿದ್ದೀನಿ. ಈ ವಿನೆಗರ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಲೆ ನಾನು 1 ಎಗ್ ತೊಗೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ಬೇಕಿಂಗ್ ಪೌಡರ್ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಒಲೆಗೆ ಬಾಣಲಿ ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಾ ನಾನು ಯಾವ ಥರ ಬೇಯಿಸ್ತಾ ಇದ್ದೀನಿ ಅಂತ ಹೇಳಿ. ನೀವು ಈ ಥರ ಬೇಯಿಸ್ಬೋದು, ಅಥವಾ ನಿಮಗೇನಾದ್ರು ಆಲ್ಟರ್ನೇಟಿವ್ ಮೆಥಡ್ ಗೊತ್ತಿದ್ರೆ ಆ ಥರನೂ ಬೇಯಿಸ್ಬೋದು. ನಾನು ಯೂಟ್ಯೂಬಲ್ಲಿ ನೋಡಿ ಮಾಡಿರೋದು, ತುಂಬ ಚೆನ್ನಾಗಿದೆ ರೆಸಿಪಿ ಅಂತಲೂ ನನಗೆ ಅನ್ನಿಸ್ತು. ಇದು ಈಸಿ ಅಂತಲೂ ನನಗೆ ಅನ್ನಿಸ್ತು. ನಾನು ತುಂಬ ಚಿಕ್ಕದಾಗಿ ಸ್ಮಾಲ್ ಆಗಿರೋದು ಮಾಡಿದ್ದೀನಿ. ಯಾಕೆಂದರೆ ಎಣ್ಣೆ ಕೂಡ ನಾನು ಕಡಿಮೆ ಇಟ್ಕೊಂಡಿದ್ದೀನಿ. ಜಾಸ್ತಿ ಇಟ್ಕೊಂಡ್ರೆ ಜಾಸ್ತಿ ಮಾಡ್ಕೋಬೋದು. ಅಡುಗೆರೋದೆಲ್ಲ ಬೇಯ್ದಿರಲ್ಲ, ಮೇಲ್ಗಡೆದಿರೋದು ಮಾತ್ರ ಬೇಯ್ದಿರುತ್ತೆ. ಅದಕ್ಕೆ ನಾನು ಸ್ಮಾಲ್ ಮಾಡಿದ್ದೀನಿ. ನಿಮ್ಗೆ ಹೇಗೆ ಬೇಕೋ ಹಾಗೆ, ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು, ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಂಡು ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕೋಬೋದು. ಆ ಥರ ಮಾಡಿ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಸ್ಮೂತಾಗಿ ಬರುತ್ತೆ ಅಂದರೆ ತಿಂತಾನೇ ಇರಬೇಕು ಅನ್ನೋಷ್ಟು ಖುಷಿ ಆಗುತ್ತೆ ತಿನ್ನಬೇಕಾದ್ರೆ. ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ನೋಡಿ ಮಾಡಿರೋದು, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಖುಷಿ ಆಯಿತು. ಹಾಗೆ ಪದೇ ಮಾಡ್ಬೋದು. ಒಂದು 10-15 ನಿಮಿಷದೊಳಗೆ ಆಗೋಗುತ್ತೆ, ಅಷ್ಟು ಈಸಿ ಆಗಿರೋ ರೆಸಿಪಿ. ನಾನು ಆಲ್ಮೋಸ್ಟ್ ಒಂದು 10-12 ಮಾಡಿದ್ದೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಖುಷಿಯಿಂದ ತಿಂದರು ನಮ್ಮ ಮನೆಯವರು. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್.